ಆರ್ಬಿಐ ಗೃಹ ಸಾಲಗಳನ್ನ ಹೊಂದಿರೋರಿಗೆ ಒಳ್ಳೆಯ ಸುದ್ದಿ ಕೊಟ್ಟಿದೆ. ರೆಪೋ ದರವನ್ನ ಮತ್ತೆ ಕಡಿತಗೊಳಿಸಿರೋದ್ರಿಂದ ಸಾಲಗಳ ಮೇಲಿನ ಇಎಂಐ ಮೊತ್ತ ಕಡಿಮೆಯಾಗಲಿದೆ. After a detailed assessment of the evolving macroeconomic and financial conditions and outlook, the MPC voted unanimously to reduce the policy repo rate by 25 basis points to 6% with immediate effect. I repeat, the MPC voted unanimously to reduce the policy repo rate by 25 basis points to 6% with immediate effect. Consequently, the standing deposit facility, the SDF rate under the liquidity adjustment facility shall stand adjusted to 5.75%, and the marginal standing facility rate or the MSF rate and the bank rate shall stand adjusted to 6.25%. ಆರ್ಬಿಐನ ಹಣಕಾಸು ನೀತಿ ಸಮಿತಿಯ ಅಂದರೆ ಎಂಪಿಸಿ ಮೊದಲ ಸಭೆಯಲ್ಲಿ ರೆಪೋ ದರ ಕಡಿತ ಸಂಬಂಧ ಸರ್ವಾನುಮತದ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ. ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ನೇತೃತ್ವದಲ್ಲಿ ಏಪ್ರಿಲ್ 7ರಿಂದ ಶುರುವಾಗಿದ್ದ ಎಂಪಿಸಿ ಸಭೆ ಏಪ್ರಿಲ್ 9ರಂದು ಮುಕ್ತಾಯಗೊಂಡ ನಂತರ ಈ ನಿರ್ಧಾರವನ್ನು ಪ್ರಕಟಿಸಲಾಗಿದೆ. ಹಣಕಾಸು ಪರಿಸ್ಥಿತಿಗಳ ವಿವರವಾದ ಮೌಲ್ಯಮಾಪನದ ನಂತರ ರೆಪೋ ದರವನ್ನ 25 ಬೇಸಿಸ್ ಪಾಯಿಂಟ್ಗಳಿಂದ 6% ಇಳಿಸೋಕೆ ಸರ್ವಾನುಮತದಿಂದ ನಿರ್ಣಯಿಸಲಾಯಿತು ಅಂತ ಸಂಜಯ್ ಮಲ್ಹೋತ್ರಾ ಹೇಳಿದ್ದಾರೆ. ರೆಪೋ ದರದಲ್ಲಿ 25 ಮೂಲಾಂಶವನ್ನ ಕಡಿತಗೊಳಿಸಿದ್ದು 6% ಇಳಿಸಿದೆ. ಈ ಮೊದಲು ಫೆಬ್ರವರಿಯಲ್ಲಿ ರೆಪೋ ದರವನ್ನ 6.5ರಿಂದ 6.25ಕ್ಕೆ ಇಳಿಸಿತ್ತು. ರೆಪೋ ದರ ದೇಶದ ಬ್ಯಾಂಕ್ಗಳಿಗೆ ಆರ್ಬಿಐ ಸಾಲ ನೀಡುವ ದರವಾಗಿದೆ. ರೆಪೋ ದರ ಕಡಿಮೆಯಾದಾಗ ಬ್ಯಾಂಕ್ಗಳ ಸಾಲದ ವೆಚ್ಚ ಕಡಿಮೆಯಾಗುತ್ತೆ. ಆರ್ಬಿಐ ರೆಪೋ ದರವನ್ನ 25 ಬೇಸಿಸ್ ಪಾಯಿಂಟ್ಗಳಷ್ಟು ಕಡಿತಗೊಳಿಸೋಕೆ ನಿರ್ಧರಿಸಿದ್ರೆ ಬಡ್ಡಿ ದರವನ್ನ 1/4 ಕಡಿಮೆ ಮಾಡಲಾಗಿದೆ ಅಂತ ಅರ್ಥ. ಭಾರತದ ಆರ್ಥಿಕ ಬೆಳವಣಿಗೆಯಲ್ಲಿನ ನಿಧಾನಗತಿಯ ಬಗ್ಗೆ ಕಳವಳ ಉಂಟಾಗಿತ್ತು. 2025ರ ಹಣಕಾಸು ವರ್ಷದ 2ನೇ ತ್ರೈಮಾಸಿಕದಲ್ಲಿ ಭಾರತದ ಜಿಡಿಪಿ ಬೆಳವಣಿಗೆ 5.6ರಷ್ಟಿತ್ತು. ಇದು 2024ರ ಹಣಕಾಸು ವರ್ಷದ ಇದೇ ಅವಧಿಯಲ್ಲಿನ ಬೆಳವಣಿಗೆಗಳಿಗಿಂತ ತೀರಾ ಕಡಿಮೆ. 3ನೇ ತ್ರೈಮಾಸಿಕದಲ್ಲಿ ಭಾರತದ ಬೆಳವಣಿಗೆಯ ದರ ಸ್ವಲ್ಪ ಹೆಚ್ಚಾಗಿ 6.2 ತಲುಪಿದ್ದರೂ ಅದಿನ್ನೂ ಆರ್ಬಿಐ ಅಂದಾಜಿನ 6.7ಕ್ಕಿಂತ ಕಡಿಮೆಯಾಗಿದೆ. ಆದ್ದರಿಂದ ಆರ್ಥಿಕ ಬೆಳವಣಿಗೆಯನ್ನ ಹೆಚ್ಚಿಸೋಕೆ ಆರ್ಬಿಐ ಸಾಲಗಳನ್ನು ಅಗ್ಗವಾಗಿಸೋಕೆ ಈ ನಿರ್ಧಾರವನ್ನ ಕೈಗೊಂಡಿರಬಹುದು. ಇನ್ನು ಬೆಲೆ ಏರಿಕೆ ಗಮನಿಸಿದ್ರೆ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಸರಾಸರಿ ಚಿಲ್ಲರೆ ಹಣದುಬ್ಬರ 4.8ರಷ್ಟಿರುತ್ತೆ ಅಂತ ಆರ್ಬಿಐ ಅಂದಾಜಿಸಿದೆ. ಮುಂದಿನ ತ್ರೈಮಾಸಿಕದ ಆರಂಭದಲ್ಲಿ ಅಂದ್ರೆ 4ನೇ ತ್ರೈಮಾಸಿಕದಲ್ಲಿ ಇದು 4.4ಕ್ಕೆ ಇಳಿಬಹುದು. ಗ್ರಾಹಕ ಬೆಲೆ ಸೂಚ್ಯಾಂಕ ಅಂದ್ರೆ ಚಿಲ್ಲರೆ ಹಣದುಬ್ಬರ ದರ ಕಡಿಮೆ ಇದ್ರೆ ಆರ್ಬಿಐ ದರಗಳನ್ನ ಕಡಿಮೆ ಮಾಡೋಕೆ ಅವಕಾಶ ಇರುತ್ತೆ. ಬೇಡಿಕೆಯನ್ನ ಬೆಂಬಲಿಸೋಕೆ ಮತ್ತು ಹೂಡಿಕೆಗೆ ಉತ್ತೇಜನ ನೀಡೋಕೆ ಆರ್ಬಿಐ ಈಗ ರೆಪೋ ದರ ಕಡಿತ ಕ್ರಮವನ್ನು ತೆಗೆದುಕೊಂಡಿದೆ. ಇದರ ಜೊತೆಗೆ ಕಚ್ಚಾ ತೈಲ ಮತ್ತು ಬೆಲೆ ಏರಿಕೆ ನಡುವೆ ನೇರ ಸಂಬಂಧ ಇದೆ. ಯಾಕಂದ್ರೆ ಕಚ್ಚಾ ತೈಲ ಅಗ್ಗವಾಗಿದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಕೂಡ ನಿಯಂತ್ರಣದಲ್ಲಿರುತ್ತೆ. ಪ್ರಸ್ತುತ ಕಚ್ಚಾ ತೈಲ ಬ್ಯಾರೆಲ್ಗೆ 60ರಿಂದ 65 ರೂಪಾಯಿವರೆಗೆ ಇದೆ. ಸಾಲಗಳನ್ನ ಅಗ್ಗವಾಗಿಸಲು 3ನೇ ಕಾರಣ ಅಂದ್ರೆ ಬ್ಯಾಂಕುಗಳಲ್ಲಿ ನಗದು ಕೊರತೆ ಇರುವುದನ್ನ ಸರಿಪಡಿಸಬೇಕಿರೋದು. ದರ ಕಡಿತ ನಗದು ಹೆಚ್ಚಳಕ್ಕೆ ಸಹಾಯ ಮಾಡುತ್ತೆ. ರೆಪೋ ದರ ಇಳಿಕೆಯೊಂದಿಗೆ ಗೃಹ ಸಾಲ, ಅದರಲ್ಲೂ ಫ್ಲೋಟಿಂಗ್ ರೇಟ್ ಗೃಹ ಸಾಲಗಳ ಇಎಂಐ ಮುಂಬರುವ ದಿನಗಳಲ್ಲಿ ಗಣನೀಯವಾಗಿ ಇಳಿಯಲಿದೆ ಅಂತ ಹೇಳಲಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.